ಸಾಮಾಜಿಕ ಜಾಲತಾಣದಲ್ಲಿ ಮುಳುಗಿರುವ ಸಿಲಿಕಾನ್ ಸಿಟಿ ಮಂದಿಗೆ ಇವತ್ತು ಮತ್ತೊಂದು ಬಿಸಿ ಸುದ್ದಿ. ಬಿಎಂಟಿಸಿ ಬಸ್ ಹತ್ಕೊಂಡು ವಾಟ್ಸ್ಆಪ್, ಫೇಸ್ಬುಕ್ನಲ್ಲಿ ಅದೇ ಬಸ್ಗೆ ಬಾಯಿಗೆ ಬಂದ ಹಾಗೆ ಬೈತಾ ಇದ್ದ ಜನ ಇವತ್ತು ಖಾಸಗಿ ಬಸ್ಸೊಂದರತ್ತ ಗುರುಗುಟ್ಟಿದ್ದಾರೆ. ಹಸಿರು ಬಣ್ಣದ ಬಸ್, ಡೆಮಾಕ್ರಸಿ ಎಂಬ ಹೆಸರಿನ ನಾಮಫಲಕ ಬೇರೆ. ನೋಡಿದ ಕೂಡಲೇ ಇದ್ಯಾವುದೋ ಖಾಸಗಿ ಬಸ್ ಅನ್ನೋದಂತೂ ಪಕ್ಕ. ಎಲ್ಲಿಗೆ ಹೋಗುತ್ತೆ ನೋಡೋಣ ಅಂತ ಸ್ವಲ್ಪ ಮುಂದಾದ್ರೆ ಅರರೆ ಏನಿದು? ಮಹಮ್ಮದ್ ಅಲಿ ಜಿನ್ನಾ ಫೋಟೋ. ಹೌದು, ಬೆಂಗಳೂರಿನ ಬಸ್ಸೊಂದರ ಮೇಲೆ ಮಹಮ್ಮದ್ ಅಲಿ ಜಿನ್ನಾ ಫೋಟೋ ಕಾಣಿಸಿಕೊಂಡಿದೆ. ಬಸ್ನಲ್ಲಿ ಜಿನ್ನಾ ಫೋಟೋ ಇರೋದೇ ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಇದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಯಾಗ್ತಿದ್ದು, ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸದ್ಯ ಹೊಸೂರು ರಸ್ತೆಯ ಎಚ್ಎಸ್ ರಸ್ತೆಯಲ್ಲಿದ್ದ ಬಸ್ಸಿನ ಫೋಟೋವನ್ನ ಕ್ಲಿಕ್ಕಿಸಿ ನೀರಾಜ್ ಕಾಮತ್ ಅನ್ನೋರು ಸಾಮಾಜಿಕ ಜಾಲತಾಣದಲ್ಲಿ ಹರಿದು ಬಿಟ್ಟಿದ್ದಾರೆ. ಅಲ್ಲದೆ ನಗರ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದ್ದಾರೆ. ಈ ತರ ಗಾಡಿ ಮೇಲೆ ಜಿನ್ನಾ ಫೋಟೋ ಇರೋದು ಸರಿಯಲ್ಲ ಅಂತ ನಾವು ಅವ್ರಿಗೆ ಹೇಳಿದ್ವಿ. ಅವಾಗಿಲ್ಲ, ಅದು ಕ್ರಿಯೇಟಿವಿಟಿ ನಿಮ್ಗೆ ಅರ್ಥ ಆಗಲ್ಲ, ನೀವು ಯಾರು ಇದನ್ನ ಕೇಳಕ್ಕೆ ಅಂತ ಪ್ರಶ್ನೆ ಮಾಡಿದ್ರು. ನಾನೊಬ್ಬ ಈ ದೇಶದ ಪ್ರಜೆ, ನಾನು ಒಬ್ಬ ರಾಷ್ಟ್ರಭಕ್ತ ಆಗಿ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಆ ಜಿನ್ನಾ ಫೋಟೋ ಇರೋ ಅಗತ್ಯ ಇತ್ತ ಅಂತ ಕೇಳಿದಾಗ ಅವರು ನನಗೆ ಅವ್ಯಾಚ ಶಬ್ದಗಳಲ್ಲಿ ಬೈಯಕ್ಕೆ ಶುರು ಮಾಡಿದ್ರು. ಟ್ರಾಫಿಕ್ ಪೊಲೀಸ್ ಅವರು ನಾವು ಅದನ್ನ ಅವರು ಫೇಸ್ಬುಕ್ ಪೇಜಲ್ಲಿ ಹಾಕಿದಾಗ ನಾವು ಇದ್ರ ಬಗ್ಗೆ ಆಕ್ಷನ್ ತಗೊಳ್ತೀವಿ, ಕ್ರಮ ತಗೊಳ್ತೀವಿ ಅಂತ ಹೇಳಿದ್ರು. ಕಮಿಷನರ್ ಕೂಡ ಟ್ವೀಟ್ಗಳನ್ನ ಫಾಲೋ ಮಾಡ್ತಾ ಇದ್ದದ್ದು ನನ್ನ ಗಮನಕ್ಕೂ ಬಂದಿದೆ. K01D0351 ನಂಬರ್ನ ಈ ಬಸ್ಸು ಜಿಎ ಭುವನೇಶ್ ಎಂಬ ವ್ಯಕ್ತಿಗೆ ಸೇರಿದೆ ಎನ್ನಲಾಗ್ತಿದೆ. ಮಲಯಾಳಂ ಚಿತ್ರವೊಂದರ ಶೂಟಿಂಗಿಗಾಗಿ ಜಿನ್ನಾ ಫೋಟೋ ಅಂಟಿಸಿದ್ದಾರೆ ಎನ್ನಲಾಗಿದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂದ್ರು. ಸಿನಿಮಾ ಶೂಟಿಂಗ್ ಆದ್ಮೇಲೆ ಮಹಮ್ಮದ್ ಅಲಿ ಜಿನ್ನಾದು ತೆಗಿಬೇಕಾಗಿತ್ತು, ತೆಗೆಯದೆ ಆಚೆ ಬಿಟ್ಟಿದ್ದು ತಪ್ಪದು. ಆ ನಂಬರ್, ವೆಹಿಕಲ್ ನಂಬರು ಎಲ್ಲ ಕೊಟ್ಟರೆ ನಾನು ಸಂಬಂಧಪಟ್ಟ ನಮ್ಮ ಅಧಿಕಾರಿಗಳ ಮೇಲೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳೋಕೆ ಕೂಡ ಹೇಳ್ತೀನಿ. ಒಟ್ಟಿನಲ್ಲಿ ಪಾಕಿಸ್ತಾನ ಸಂಸ್ಥಾಪಕ ಮಹಮ್ಮದ್ ಅಲಿ ಜಿನ್ನರ ಭಾವಚಿತ್ರವನ್ನ ಅಂಟಿಸಿಕೊಂಡು ಓಡಾಡೋ ಬಸ್ ಅನ್ನ ನೋಡಿದ ಬೆಂಗಳೂರಿಗರು ಫುಲ್ ಗರಂ ಆಗಿದ್ದಾರೆ. ಪವನ್ ಕುಮಾರ್, ಟಿವಿ9 ಬೆಂಗಳೂರು.